ಬಾಗಲಕೋಟೆ ಜಿಲ್ಲೆ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ವಕೀಲರ ಸಂಘ ಹುನಗುಂದ ಇಲಕಲ್ಲ ಹಾಗೂ ವಿಜಯ ಮಹಾಂತೇಶ ವಿದ್ಯಾವರ್ಧಕ ಸಂಘ ಹುನಗುಂದ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ ಜುಲೈ 31, 2025 ರಂದು ಮುಂಜಾನೆ 10:30 ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಹುನಗುಂದ ತಾಲೂಕಾ ಅಪರ ದಿವಾಣಿ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿಗಳಾದ ಮಹಾಂತೇಶ ಮಠದರ ನೇತೃತ್ವದಲ್ಲಿ ಹಾಗೂ ಸಂಘದ ನಿರ್ದೇಶಕರು ಮತ್ತು ವಕೀಲರಾದ ಎಂಐ ಕತ್ತಿರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಅಪರ ದಿವಾಣಿ ನ್ಯಾಯಾಧೀಶರಾದ ಮಹಾಂತೇಶ ಮಠದರು, ಉದ್ಘಾಟನಾಪರ ಹಾಗೂ ಹಿರಿಯ ವಕೀಲರಾದ ಮಹಾಂತೇಶ ವಾರಿಯರು, ಉಪನ್ಯಾಸಪರ ಹಾಗೂ ಎಂಐ ಕತ್ತಿರು ಅಧ್ಯಕ್ಷೀಯ ಪರ ಮಾತನಾಡಿ, ದೇಶದಲ್ಲಿ ಮಾನವ ಮತ್ತು ಮಕ್ಕಳ ಸಾಗಾಣಿಕೆ ಎನ್ನುವುದು ಪಿಡುಗಾಗಿ ಪರಿಣಮಿಸಿದೆ ಹಾಗೂ ಸಂವಿಧಾನವು 7 ರಿಂದ 14 ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ದಯಪಾಲಿಸಿದೆ. ಹಾಗಾಗಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣ ನೀಡುವುದರ ಜೊತೆಗೆ ಸಂಸ್ಕಾರದ ಶಿಕ್ಷಣವು ಇಂದಿನ ಸಂದರ್ಭದಲ್ಲಿ ಬಹುಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ವೃತ್ತಿಯು ಮತ್ತು ಪ್ರವೃತ್ತಿಯೊಂದಿಗೆ ಕೂಡಿರಲೆಂದು ಪ್ರಸ್ತಾಪಿಸಿದರು. ನಂತರ ಮಾನವ ಮತ್ತು ಮಕ್ಕಳ ಸಾಗಾಣೆ ತಡೆಗೆ 1956, 1986 ರ ತಿದ್ದುಪಡಿ ಕಾಯ್ದೆ, ವಿಶ್ವಸಂಸ್ಥೆಯ ಕಾಯ್ದೆಗಳು ಹಾಗೂ ಭಾರತೀಯ ನ್ಯಾಯ ಸಂಹಿತೆ 370 ರ ಕಾಯ್ದೆ ಮತ್ತು ಸೆಕ್ಷನ್ 143 ರನ್ವಯ ಮಾನವ ಕಳ್ಳ ಸಾಗಾಣೆ, ಮಕ್ಕಳ ಅಪಹರಣ, ದೈಹಿಕ ಮತ್ತು ಲೈಂಗಿಕ ಶೋಷಣೆ, ಭಿಕ್ಷಾಟನೆ, ಗಣಿ ಮತ್ತು ಕಾರ್ಖಾನೆಗಳಲ್ಲಿ ಬಲವಂತದ ಜೀತದುಡಿಮೆಗೆ ಒಳಪಡಿಸಿದರೆ ಹಾಗೂ ಹೆಚ್ಚಿನ ಮಕ್ಕಳ ಮತ್ತು ಪ್ರಾಪ್ತ ಅಪ್ರಾಪ್ತ ಅಪಹರಣ ಹಾಗೂ ಮತ್ತೆ ಅಪರಾಧಗಳು ಪುನರಾವರ್ತನೆಯಾದರೆ ಕ್ರಮವಾಗಿ ದಂಡದೊಂದಿಗೆ 3 ರಿಂದ 5 ವರ್ಷ, 5 ರಿಂದ 7 ವರ್ಷ ಜೀವಾವಧಿ ಹಾಗೂ ಜೀವನ ಕಾರಾವಾಸದ ಶಿಕ್ಷೆಗೆ ಗುರಿಪಡಿಸಲಾಗುತ್ತದೆ. ಹಾಗಾಗಿ ಮಕ್ಕಳು ಈ ಕಾನೂನಿನ ಸದ್ಬಳಕೆಗಾಗಿ ನಿಮ್ಮ ಶೈಕ್ಷಣಿಕ ಸಂಸ್ಥೆ ಇಲ್ಲವೇ ನೆರೆಹೊರೆ ಯಾವುದೇ ಪ್ರದೇಶಗಳಲ್ಲಿ ಅಪರಾಧ ಜರುಗಿದರೆ ತತ್ಕ್ಷಣ 155 ದೂರವಾಣಿಗೆ ಕರೆ ಮಾಡಿ ತಡೆಯಲು ಮುಂದಾಗಬೇಕೆಂದು ಕಿವಿಮಾತು ಹೇಳಿದರು. ನಂತರ ಮಕ್ಕಳು ಮೊಬೈಲ್ ವ್ಯಸನಿಗಳಾಗಿ ಅದರಲ್ಲಿನ ರೀಲ್ಸ್ನಲ್ಲಿ ಕಾಲಹರಣ ಮಾಡದೆ ಶಿಕ್ಷಣಕ್ಕೆ ಅವಶ್ಯವಿರುವ ಮತ್ತು ಸಂಸ್ಕಾರದ ವಿಷಯಗಳ ಜ್ಞಾನಕ್ಕೆ ಬಳಕೆ ಮಾಡಿಕೊಳ್ಳುವ ಹವ್ಯಾಸ ನಿಮ್ಮದಾಗಬೇಕೆಂದು ಕಿವಿಮಾತು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವಿಎಂಬಾಲಕಿಯರ ಶಾಲೆಯ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಶಶಿಕಲಾಯನ್ರು ಸ್ವಾಗತಿಸಿದರೆ, ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಪೇಮಕ್ಕಿರು ನಿರೂಪಿಸಿದರು ಹಾಗೂ ಆಂಗ್ಲ ಮಾಧ್ಯಮದ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಎಸ್ಎನ್ ವಂಕದರು ವಂದಿಸಿದರು ಹಾಗೂ ಸಂಘದ ನಿರ್ದೇಶಕರಾದ ಬಿಎಸ್ ಕೆಂದೂರ, ಇಲಕಲ್ಲ ವಕೀಲರ ಸಂಘದ ಅಧ್ಯಕ್ಷರಾದ ಎಂಎಸ್ ಹೊಸೂರ, ಕಾರ್ಯದರ್ಶಿಗಳಾದ ಎಂಎನ್ ಭಮಸಾಗರ ವೇದಿಕೆ ಅಲಂಕರಿಸಿದರೆ, ಸಂಘದ ನಿರ್ದೇಶಕರಾದ ವಿಪಿ ಬ್ಲೋಟಗಿ, ಆರ್ಎಸ್ ಬ್ಯಾಳಿ, ಆರ್ಎಸ್ ರಾಜಮನಿರು, ಕಾನೂನು ಸಹಾಯಕಾಧಿಕಾರಿಗಳಾದ ಶ್ರೀಮತಿ ದೀಪಾ ಹಾಗೂ ಇತರೆ ಬೋಧಕ ಸಿಬ್ಬಂದಿ ಮಕ್ಕಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಯಾರಾದ್ರೂ ಹೋಟೆಲ್ಗಳಲ್ಲಿ ಅವ್ರನ್ನ ಬಿಸ್ನೆಸ್ ಮಾಡೋ ತರ ಯೂಸ್ ಮಾಡ್ಕೊಳ್ಳೋದು, ಅವ್ರನ್ನ ಕೆಲಸ ಮಾಡೋ ತರ ಯೂಸ್ ಮಾಡ್ಕೊಳ್ಳೋದು ಮತ್ತೆ ಬೇರೆ ಬೇರೆ ವಿಧಾನದಿಂದ ಅವನ್ನೆಲ್ಲ ಯೂಸ್ ಮಾಡ್ತಾರೆ. ಆ ತರ ನೀವು ಆಗಕ್ಕೆ ಬಿಡಬಾರ್ದು. ಎಲ್ಲ ಪ್ರತಿಜ್ಞೆ ಮಾಡಬೇಕು. ಮಾಡ್ತೀರಾ? ಏನಂತ ಮಾಡ್ತೀರಿ? ನಿಷಿದ್ಧ ಮಾಡ್ತೀವಿ ಅಂತೇಳಿ. ಮತ್ತೆ ನಿಮ್ ಜೊತೆ ಯಾರ್ಯಾರು ಇರ್ತಾರಲ್ಲ ಈ ತರ ಶೋಷಿತರಾಗಿರ್ತಾರ ಅವನ್ನೆಲ್ಲ ಸಹಾಯವಾಣಿ ಇದೆ, ಒಂದು 15100 15100 ಒಂದು ಸಹಾಯವಾಣಿ ಇದೆ. ಅದಕ್ಕೆ ನೀವು ಕರೆ ಮಾಡಿ ಹೇಳೋದ್ರ ಮುಖಾಂತರ ನೀವು ಈ ಶೋಷಣೆಯನ್ನ ತಡೆಗಟ್ಟಬಹುದು. ಓಕೆನಾ? ಟ್ರಾಫಿಕಿಂಗ್ ಆಕ್ಟ್ಸ್ ಗಳಿದಾವೆ. ಇದಕ್ಕೆ ಇಮ್ಮೋರಲ್ ಹ್ಯೂಮನ್ ಟ್ರಾಫಿಕಿಂಗ್ ಆಕ್ಟ್ ಅಂತ ಹೇಳಿದೆ, 1956, 1986 ಅಲ್ಲಿ ಇದೆ. ಮತ್ತೆ ಆಫ್ಟರ್ವರ್ಡ್ಸ್ ಇಟ್ ಹಸ್ ಗಾಟ್ ಅಮೆಂಡ್ಮೆಂಟ್. ಮತ್ತೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಇದೆ, SITA ಅಂತ ಹೇಳಿ, ಸಿತಾ ಆಕ್ಟ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಇದೆ. ಅದಕ್ಕೋಸ್ಕರ ನೀವು ಈ ಮಕ್ಕಳ ಕಳ್ಳ ಸಾಗಾಣಿಕೆಯನ್ನ ನಿಷಿದ್ಧವಾಗಿ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಕೋರಿಕೆ. ಹೆಚ್ಚಿನವಾದ ವಿವರವನ್ನು ನಮ್ಮ ಅವಾಯ್ಸ್ ಅವರು ಹೇಳ್ತಾರೆ. ಅದಕ್ಕೋಸ್ಕರ ಅಡ್ವೊಕೇಟ್, ಡಾಕ್ಟರ್, ಇಂಜಿನಿಯರ್, ಪೊಲೀಸ್ ನೋಡಿ. ಮಾನವ ಕಳ್ಳ ಸಾಗಾಣೆ ನಿನ್ನೆ ಮೊನ್ನೆಯಲ್ಲ, ಇದು ಜಾಗತಿಕ ಮಟ್ಟದಲ್ಲಿ ಹಿಂದಿನಿಂದಲೂ ನಡ್ಕೊಂಡು ಬಂದಿರತಕ್ಕಂಥದ್ದು. ಬಹಳ ಹಿಂದಿನಿಂದಲೂ ಕೂಡ ಮಾನವ ಕಳ್ಳ ಸಾಗಾಣೆಯನ್ನು ಮಾಡತಕ್ಕಂಥದ್ದು. ಕಳ್ಳ ಸಾಗಾಣೆ ಅಂದ್ರ ಮನುಷ್ಯರನ್ನ ಮನುಷ್ಯರೇ ಅಪಹರಿಸಿಕೊಂಡು ಹೋಗಿ ಗೊತ್ತಿಲ್ಲದ ಸ್ಥಳ
ಹ್ಯೂಮನ್ ಟ್ರಾಫಿಕಿಂಗ್ ಆಕ್ಟ್ ಅಂತ ಒಂದು ಕಾಯ್ದೆ. ಪ್ರಾರಂಭದಲ್ಲಿ ಹಿಂದಕ್ಕೆ ಬಹಳಷ್ಟು ಜನ ಈ ಕೆಲಸಕ್ಕಾಗಿ ಮನಸ್ಸಿಗೆ ಅಪಹರಿಸಿಕೊಂಡು ಹೋಗಿ ಜೀತಕ್ಕೆ ಇಟ್ಟುಕೊಂಡಿರ್ತಕ್ಕಂಥದ್ದು ಮತ್ತು ಹಲವಾರು ಗಣಿಗಳಲ್ಲಿ ಅವರನ್ನ ದುಡಿಸ್ತಕ್ಕಂಥದ್ದು ನಡೀತಾ ಇದೆ. ಈಗ ಅದನ್ನೇ ತೊಗೆ ಅದನ್ನ ಕಾಗ್ನಿಷನ್ಸ್ ತಗೊಂಡು ಅದರ ಮೇಲೆ ನಿರ್ಣಯಿಸಿ ಅದನ್ನು ನಿಲ್ಲಿಸಿರ್ತಕ್ಕಂಥ ಉದಾಹರಣೆಗಳಿವೆ. ಮುಂದೊಂದು ಏನಾಗುತ್ತಾ ಬಂತು ಅವೆಲ್ಲ ನಿಲ್ತಾ ಬಂದು ಇತ್ತೀಚೆಗೂ ಕೂಡ ಮಾನವ ಕಳ್ಳ ಸಾಗಣೆ ನಡೀತಾ ಇದೆ. ಅವರನ್ನು ದೈಹಿಕ ಶೋಷಣೆಗೆ ಒಳಗೆ ಮಾಡ್ತಾರೆ ಮತ್ತು ಲೈಂಗಿಕ ಶೋಷಣೆಗೆ ಒಳಗೆ ಮಾಡ್ತಾರೆ. ಶೋಷಣೆಗೆ ಒಳಗೆ ಮಾಡ್ತಾರೆ. ರೀತಿ ಮಾಡ್ತಾರೆ ನಮ್ಗೆಲ್ಲರಿಗೂ ಗೊತ್ತಿದೆ. ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಹಲವಾರು ನಗರ ಪ್ರದೇಶಗಳಲ್ಲಿ ಅವರನ್ನ ವೇಶ್ಯಾವಾಟಿಕೆಗೆ ದುಡಿಯತಕ್ಕಂಥ ಉದಾಹರಣೆಗಳು ಸಾಕಷ್ಟಿವೆ ನಮ್ಮ ಕಣ್ಣೆದುರಿದೆ. ಅಲ್ಲಿರ್ತದೆ. ಇದೆಲ್ಲ ನಡೆಯಬಾರದು ಅನ್ನೋ ಕಾರಣಕ್ಕಾಗಿಯೇ ಈ ಮಾನವ ಕಳ್ಳ ಸಾಗಣೆ ತಡೆ ಕಾಯ್ದೆಯನ್ನ ಜಾರಿಗೆ ತಂದು. ಇದು ಕೇವಲ ನಮ್ಮ ದೇಶದ ಮಟ್ಟಿಗೆ ಇರ್ತಕ್ಕಂಥ ಸಮಸ್ಯೆ ಅಲ್ಲ, ಇಡೀ ಜಾಗತಿಕ ಸಮಸ್ಯೆ. ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲಿಯೂ ಕೂಡ ಈ ಮಾನವ ಕಳ್ಳ ಸಾಗಣೆ ನಡೆಯುತ್ತದೆ. ನಿನ್ನೆ ದಿವಸ ಆ ದಿನವನ್ನ ಜುಲೈ 30 ಮಾನವ ಕಳ್ಳ ಸಾಗಣೆ ತಡೆ ದಿನಾಚರಣೆ ಅಂತ ಆಚರಿಸ್ತಾರೆ. ಅಂದ್ರೆ ಯಾವ ಕಾರಣಕ್ಕೂ ಮಾನವರ ಅಪಹರಿಸಿ ಅವರನ್ನ ಶೋಷಣೆಗೆ ಒಳಗೆ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಈ ಕಾಯ್ದೆಯನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಮಕ್ಕಳುಗಳನ್ನ ಅಪಹರಿಸಿ ಶೋಷಣೆಗೆ ಒಳಪಡಿಸ್ತಕ್ಕಂಥದ್ದು ಹಲವಾರು ವರ್ಷಗಳ ಕೆಳಗೆ ಭಿಕ್ಷಾಟನೆಯನ್ನ ನಿಷೇಧ ಮಾಡಲಾಗಿದೆ. ಇವತ್ತು ಭಿಕ್ಷಾಟನೆ ಮಾಡತಕ್ಕಂಥದ್ದು ಎಲ್ಲೂ ಭಿಕ್ಷಾಟನೆ ಮಾಡಿಬಿಡುವುದಿಲ್ಲ. ಭಿಕ್ಷಾಟನೆ ಮಾಡಿದ್ರೆ ಅವರನ್ನ ಸರ್ಕಾರ ತೆಗೆದುಕೊಂಡು ಹೋಗಿ ಅವರಿಗೆ ಪುನರ್ವಸತಿ ಕೇಂದ್ರಗಳಲ್ಲಿ ಅವರಿಗೆ ಆಶ್ರಯವನ್ನು ನೀಡತಕ್ಕಂಥದ್ದು ಮಾಡ್ತಾ ಇದೆ. ಆದಾಗ್ಯೂ ಕೂಡ ಇಲ್ಲಿ ಏನಾಗ್ತದೆ ಅಂದ್ರೆ ಮಕ್ಕಳುಗಳನ್ನ ಅಪಹರಿಸಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸ್ತಕ್ಕಂಥದ್ದು ಮತ್ತು ದೈಹಿಕ ದೌರ್ಜನ್ಯ ನಡೆಸ್ತಕ್ಕಂಥದ್ದು, ಇನ್ನು ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಪಗಾರ ಕಡಿಮೆ ಇರ್ತೈತಿ, ಅವರಿಗೆ ದುಡ್ಡು ಬಹಳ ಜಾಸ್ತಿ ಕೂಡ ಅವಶ್ಯಕತೆ ಇರುವುದಿಲ್ಲ. ನಮ್ಮ IPC ಅಲ್ಲಿ ಇವತ್ತು BNS ಆಗಿದೆ, ಭಾರತೀಯ ನ್ಯಾಯ ಸಂಹಿತೆ ಅಂತ ಹೇಳಿ 370 ಅಡಿಯಲ್ಲಿ ಅದೇ BNS ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಕಲಂ 143 ಅಡಿಯಲ್ಲಿ ಈ ಮಾನವ ಕಳ್ಳ ಸಾಗಣೆಯನ್ನ ತಡೆಯುವುದಕ್ಕಾಗಿ ಹಲವಾರು ಶಿಕ್ಷೆಗಳನ್ನ ಅಲ್ಲಿ ಗುರುತಿಸಲ್ಪಟ್ಟಾರೆ. ಅಪಹರಿಸಿದ್ರು ಅಂತಂದ್ರೆ ಅವರ ಮೇಲೆ ಲೈಂಗಿಕ ಶೋಷಣೆಯನ್ನು ಮಾಡಿದ್ರೆ 3 ರಿಂದ 5 ವರ್ಷದವರೆಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬಹುದು. ಅದರ ಜೊತೆಗೆ ದಂಡವನ್ನು ಕೂಡ ವಿಧಿಸ್ತಾರೆ. ಅದೇ ರೀತಿ ಇವತ್ತು ಮಕ್ಕಳನ್ನ ಅಪಹರಿಸಿದ್ರೆ, ಅವರನ್ನ ಅಪಹರಿಸಿ ಕಳ್ಳ ಸಾಗಣೆ ಮಾಡಿ ಅವರನ್ನು ಶೋಷಣೆಗೆ ಒಳಪಡಿಸಿದ್ರೆ ಅವರಿಗೂ ಕೂಡ 5 ರಿಂದ 7 ವರ್ಷಗಳ ಕಠಿಣ ಶಿಕ್ಷೆ, ಸಾದಾ ಶಿಕ್ಷೆ ಅಲ್ಲ, ಕಠಿಣ ಶಿಕ್ಷೆ ಮತ್ತು ಅದರ ಜೊತೆಗೆ ದಂಡವನ್ನು ವಿಧಿಸತಕ್ಕಂಥದ್ದು ಮಾಡ್ತಾರೆ. ಕಾಯ್ದೆ ಅದನ್ನು ಮಾಡ್ತಾರೆ. ಇದು ಮುಂದುವರೆದು ಒಬ್ಬರಿಗಿಂತಲೂ ಹೆಚ್ಚು ಜನರನ್ನ ಅಪಹರಿಸಿದೆ, ಅವರ ಮೇಲೆ ಶೋಷಣೆಯನ್ನು ಮಾಡಿದ್ರೆ, ಅಪಹರಣ ಮಾಡಿ ಅಂತವರುಗಳಿಗೆ 10 ವರ್ಷದಿಂದ ಆಜೀವ ಕಾರಾವಾಸ ಜೀವಾವಧಿ ಶಿಕ್ಷೆಯನ್ನು ಕೊಡತಕ್ಕಂಥದ್ದನ್ನು ಕೂಡ ಈ ಕಾಯ್ದೆ ಹೇಳ್ತದೆ. ಅಪ್ರಾಪ್ತ ವ್ಯಕ್ತಿ ಅಪ್ರಾಪ್ತರನ್ನ ಅಪಹರಿಸಿ ಅವರನ್ನ ಶೋಷಣೆಗೆ ಒಳಪಡಿಸಿದ್ರೆ ಅಂತವರಿಗೂ ಕೂಡ 10 ವರ್ಷದಿಂದ ಜೀವಾವಧಿ ಕಾರಾವಾಸ ವಿಧಿಸ್ತಕ್ಕಂಥದ್ದು. ಇನ್ನು ಇದರಲ್ಲಿ ಅಪರಾಧವನ್ನು ಮಾಡಿದರೆ ಅಂತವರಿಗೆ ಆಜೀವ ಕಾರಾವಾಸ ಸೆರೆಯನ್ನ ವಿಧಿಸ್ತಕ್ಕಂಥದ್ದು ಮತ್ತು ದಂಡವನ್ನು ವಿಧಿಸ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ. ಎಷ್ಟು
ವರ್ಷ ಬದುಕ್ತಾನೆ, ಇಷ್ಟು ವರ್ಷ ಇವನಿಗೆ ಇದು ಜೀವಾವಧಿ ಶಿಕ್ಷೆ ಅಂತ ವಿಧಿಸ್ತಾನೆ. 14 ವರ್ಷ ಅಂತ ಹೇಳಿ ನಾನು 14 ಆಜೀವ ಕಾರಾವಾಸ ಅಂದ್ರೆ ಅವ ಎಲ್ಲಿಯವರೆಗೂ ಬದುಕಿರ್ತಾನೋ ಅಲ್ಲಿಯವರೆಗೂ ಕೂಡ ಅವ ಕಾರಾವಾಸವನ್ನ ಅಂದ್ರೆ ಜೈಲು ವಾಸವನ್ನ ಅನುಭವಿಸ್ಬೇಕಾಗ್ತದೆ. ನಿಮ್ಮಲ್ಲಿ ಮನುಷ್ಯತ್ವ ಇಲ್ಲ ಅಂತ. ಅದಕ್ಕೆ ಮಾನವ ಗುಣಗಳು ಜಾಗೃತಗೊಳ್ಳಬೇಕಾಗಿದೆ. ಅದು ಎಲ್ಲಿಂದ ಜಾಗೃತಗೊಳ್ತೈತಿ? ಇಲ್ಲಿಂದಲೇ ಆಗುತ್ತೆ, ಶಾಲೆಯಿಂದಲೇ ಪ್ರಾರಂಭ ಆಗುತ್ತೆ. ಆ ಕಾರಣಕ್ಕಾಗಿ ಸಾಹೇಬ್ ಪರ್ಮಿಷನ್ ತಗೊಂಡು ಸ್ವಲ್ಪ ಒಂದಿಷ್ಟು ಕಡಿಮೆ ಆದ್ರೂ ತಪ್ಪಿಲ್ಲ. ಅವರಿಗೆ ಸಂಸ್ಕಾರ ಕೊಡೋದ್ರಲ್ಲಿ ತಪ್ಪಾಗಬಾರದು, ಸಂಸ್ಕಾರ ಕೊಡದೆ ಇರಬಾರದು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸಂಸ್ಕೃತ ಸಮಾಜ ನಿರ್ಮಾಣ ಆದ್ರೆ ನಮಗ ಸಾಹೇಬರಿಗೆ ಕೆಲಸ ಇರೋದಿಲ್ಲ, ಪೊಲೀಸ್ ಸ್ಟೇಷನ್ ಕೆಲಸ ಬಹಳ ಬರೋದಿಲ್ಲ, ಕಡಿಮೆ ಆಗ್ತಾವ. ಎಲ್ಲಿ ಸಂಸ್ಕಾರದ ಕೊರತೆ ಆಗ್ತದೋ ಅಲ್ಲಿ ಸಮಸ್ಯೆಗಳು ತೋರಿಸ್ತವೆ, ಅಲ್ಲಿ ಅಪರಾಧಗಳು ಜಾಸ್ತಿ ಆಗ್ತವೆ. ನೀವು ನೋಡ್ರಿ, ಜಯಗಳಿಕೆ ಬರ್ತದೋ ಅದೇ ರೀತಿ ನಿಮ್ಮ ಬದುಕನ್ನ ಕಟ್ಕೊಳ್ಳಕ್ ಶಕ್ಯ ಆಗ್ತದೆ. ಅದನ್ನು ಬಿಟ್ಟು ಬೆಳಗ್ಗೆ ಕೂಡಲೇ ಓಡಿ ಹೋಗಿ ಕೆಲಸದಿಂದ ಒಂದಿಷ್ಟು ಜನ ಇರ್ತಾರೆ ಈ ಜಗತ್ತಿನ, ಅವ್ರ ಬೇರೆ ಏನಿಲ್ಲ, ಏನೇನೇನೇನು ಪ್ರಯೋಜನ ಇಲ್ಲ. ರೀಲ್ಸ್ನಿಂದ ವೇಸ್ಟ್ ಆಫ್ ಟೈಮ್. ತಾವು ಹಾಳಾಗುವುದಲ್ಲ, ಈ ಸಮಾಜದೊಳಗೆ ಚಲೋ ಇರುವ ನಿಮ್ಮಂತವ್ರನ್ನೆಲ್ಲ ಪರಿಶುದ್ಧ ಮನಸ್ಸು ನಿಮಗೆ ಬಹಳ ಶುದ್ಧವಾಗಿರ್ತಕ್ಕಂಥ, ಸ್ವಚ್ಛವಾಗಿರ್ತಕ್ಕಂಥ, ನಿರ್ಮಲವಾದ ಹೃದಯ ಇರ್ತಕ್ಕಂಥ ನಿಮಗೆ ನಿಮ್ಮಂತ ಮಕ್ಕಳುಗಳನ್ನ ತಲೆ ಕೆಡಿಸ್ತಕ್ಕಂಥ ರೀಲ್ಸ್ಗಳು ಸುಮಾರು ನೀವು ಹೋದ ಕೂಡಲೇ ಏನೋ ಒಬ್ಬ ಮಾನವ ಕಳ್ಳ ಸಾಗಾಣಿಕೆಯಿಂದ ವಿಮುಕ್ತಗೊಳಿಸಲು ಸಂಕಷ್ಟದಲ್ಲಿರುವ ಜನರನ್ನು ರಕ್ಷಿಸಲು ಹಾಗೂ ಸಾಗಾಣಿಕೆಗೆ ಒಳಪಟ್ಟವರಿಗೆ ಸೂಕ್ತ ನ್ಯಾಯ ಒದಗಿಸಲು ನನ್ನ ಸೇವೆಯನ್ನು ಮುಡುಪಾಗಿಡುತ್ತೇನೆ. ಸಂವಿಧಾನದಲ್ಲಿ ನೀಡಿರುವ ಸಮಾನತೆಯನ್ನು ಸಾಧಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ನೀವು ನೋಡ್ಕೊಂಡು ಬಂದಿರ್ತೀರಿ, ಮಕ್ಕಳು ನಿಮ್ಗೆ ಏನು ಗೊತ್ತಾಗಿರಲ್ಲ. ಅದು ಒಂದು ವಿಷಯ ಹೇಳಿದ್ರೆ, ಮೊದಲು ನಾವು ವಿದ್ಯಾರ್ಥಿಗಳಿದ್ದಾಗ ಒಂದು ಸ್ಪೆಷಲ್ ಪೀರಿಯಡ್ ಇರ್ತಿತ್ತು, ಮಾರಲ್ ಪೀರಿಯಡ್ ಅಂತ ಪೀರಿಯಡ್ ಅಂತ ಬಿಟ್ಟಿದ್ದಾರೆ. ಇವಾಗ ಕಥಾ ನೀತಿ, ಪೌರ ನೀತಿ ಅದು ಸಾಕಷ್ಟು ಇದು ಮೊದಲ ಯಾಕೆ ಈ ತರ್ತಾರೋ ಏನೋ, ಅದು ಎಜುಕೇಶನ್ ಲೆವೆಲ್ ಒಮ್ಮೆ ಚರ್ಚೆ ಆಗಿ ಅದಕ್ಕೊಂದು ತನ್ನದೇ ಆದ ತೀರ್ಮಾನ ತಗೊಂಡು ಅದಕ್ಕೆ ವಿಶೇಷವಾದಂತಹ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡಿದ್ರೆ ಇನ್ನೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಮುಖ್ಯವಾಗಿ ಈ ವಿದ್ಯಾರ್ಥಿಗಳು ಏನಂತಲ್ಲ ಬೆಳಕು ಇವೆಲ್ಲ ಎಷ್ಟು ಅವಶ್ಯಕತೆ ಇದಾವ, ನೀರು ಇಂಥವೆಲ್ಲ ಅವಶ್ಯಕತೆ ಇದಾವ. ಅದೇ ರೀತಿ ಕಾನೂನು ಅರಿವು ಸಹಿತ ನಾವು ಮನುಷ್ಯ ಒಳ್ಳೆ ರೀತಿ ಬದುಕಬೇಕಾದ ಕಾನೂನು ಅರಿವಿನ ಅವಶ್ಯಕತೆನೇ. ಆ ದೃಷ್ಟಿಯಿಂದಲೇ ಇವತ್ತು ನ್ಯಾಯಾಧೀಶರು ಅಥವಾ ನಮ್ಮ ನ್ಯಾಯಾಂಗ ಇಲಾಖೆ ಇಲ್ಲಿ ಬಂದು ಇಂತಿಂತ ಕಾರ್ಯಕ್ರಮಗಳು ಮಾಡ್ತಾರ. ಅದ್ರ ಜೊತೆ ಮಾರಲಿಟಿ ಹೆಂಗಿರ್ಬೇಕು ಅನ್ನೋ ಬಗ್ಗೆನೂ ನನ್ನ ಸ್ನೇಹಿತರಂತ ಅವರೇ ಒಳ್ಳೆ ರೀತಿಯಿಂದ ತಮಗೆಲ್ಲ ಮನಸ್ಸು ಮಾಡ್ಯಾರ. ಅವನ್ನೆಲ್ಲ ಮನಗಂಡು ಜೀವನದೊಳಗೆ ಉನ್ನತ ಸಾಧನೆ ಮಾಡ್ಬೇಕು, ಮತ್ತೊಬ್ಬರಿಗೆ ಆದರ್ಶರಾಯ್ತು ಅಂತ ಹೇಳಿ ನನಗೆ ಇವತ್ತು ಅವಕಾಶ ಕೊಟ್ಟಿದ್ದೆಲ್ಲರೂ ವಂದಿಸಿದ್ದೇನೆ. ಇಲ್ಲಿ ಯಶಸ್ವಿಯಾಗಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಗೌರವಾನ್ವಿತ ಶ್ರೀ ಮಾಂತೇಶ್ ಮಠದ್ ಅಪರ ದಿವಾಣಿ ನ್ಯಾಯಾಧೀಶರು ಮತ್ತು ಜೆ.ಎಂ.ಸಿ. ಮುನಗುಂದ್ ಅವರಿಗೆ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಶ್ರೀ ಗೌರವಾನ್ವಿತ ಶ್ರೀ ಮಾಂತೇಶ್ ಮಠದ್ ಅಪರ ದಿವಾಣಿ ನ್ಯಾಯಾಧೀಶರು ಮತ್ತು ಜೆ.ಎಂ.ಸಿ. ಮುನಗುಂದ್ ಅವರಿಂದ